ನಮಸ್ತೆ ವೀಕ್ಷಕರ, ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋದು. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು. ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ಹೇಳೋದೇ ಬೇಡ, ಕರ್ಕೊಂಡು ಹೋಗಲ್ಲ ಅಪ್ಪ. ಆ್ಯಂಡ್ ನಮ್ಮ ದೀಪ ಅವರು ಮೇಕಪ್ ಸ್ಟುಡಿಯೋನ ಆಲ್ರೆಡಿ ಆನೇಕಲಲ್ಲಿ ಒಂದು ಓಪನ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅ ಸೆಕೆಂಡ್ ಬ್ರಾಂಚ್. ಸೊ ತುಂಬ ಖುಷಿಯಿಂದ ಹೇಳ್ಕೊತೀವಿ ನಾವು, ನಮ್ಮ ಹೆಣ್ಮಕ್ಳು ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಇದು ನಿಮ್ಮ 2ನೇ ಸ್ಟೆಪ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಖಂಡಿತ ಇನ್ನೂ ಸಾವಿರಾರು ಮೈಲಿಗಳು ದೂರ ಹೋಗೋದಿನ್ನೂ ಬಾಕಿ ಇದೆ. ಸೊ ನಾವೆಲ್ಲರೂ ಅವ್ರಿಗೆ ಹಾರ್ಟ್ಫುಲಿ ವಿಶ್ ಮಾಡೋಣ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಬರೀ ವಿಶ್ ಮಾಡೋದು ಅಷ್ಟೇ ಅಲ್ಲದೆ, ಯಾರಿಗಾದ್ರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮೇಕಪ್ ಕಲಿಯೋ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ನಮ್ಮ ದೀಪ ಅವರ ಮೇಕಪ್ ಅಕಾಡೆಮಿ ಬನ್ನಿ. ಯಾಕೆ ಅಂತಂದರೆ ಇಲ್ಲಿ ಮೇಕಪ್ಪನ್ನು ಹೇಳಿಯೂ ಕೊಡ್ತಾರೆ.
ಇವತ್ತಿನ ಕಾರ್ಯಕ್ರಮ ನಾವು ಚಂದಾಪುರದ ಮರ್ಸೂರು ಗೇಟ್ ಹತ್ರ ಬಂದಿದ್ದೀವಿ. ಸೊ ತುಂಬಾ ಖುಷಿ ಆಯ್ತು. ನಮ್ಮ ದೀಪು ಅವರ ಮೇಕಪ್ ಅಕಾಡೆಮಿ ಓಪನಿಂಗ್ ಗೆ ಸೆಕೆಂಡ್ ಬ್ರಾಂಚ್ ಗೆ ಬಂದಿದ್ದೀವಿ ನಾವು. ತುಂಬಾ ಖುಷಿ ಆಯ್ತು. ಆಕ್ಚುಲಿ ಫಸ್ಟ್ ಹೇಳಿದಾಗ ಅವ್ರು ಚಂದಾಪುರ ಅಂದಿದ ತಕ್ಷಣ ನನ್ನ ಮೈಂಡ್ ಅಲ್ಲಿ ಒಂದು ರೆಡ್ ಕಲರ್ ಮಾರ್ಕ್ ಬಂದ್ಬಿಡ್ತು. ಹಾಗಲ್ಲ, ಸಾಧ್ಯವೇ ಇಲ್ಲ ಅಷ್ಟು ದೂರ ಹೋಗೋಕೆ ಅಂತ ಹೇಳಿ. ಬಟ್ ಅದಾದ್ಮೇಲೆ ನನ್ನ ಒಬ್ರು ಫ್ರೆಂಡ್ ಇಲ್ಲ, ಇನ್ ಆಕ್ಚುಲಿ ಹೋಗ್ಬೇಕು ಅವ್ರ ಸ್ಟುಡಿಯೋಗೆ. ಒಂದ್ ಹೆಣ್ಣಾಗಿ ಅವರು ತುಂಬಾ ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದಾರೆ. ಅಂಡ್ ಇದವ್ರ ಸೆಕೆಂಡ್ ಬ್ರಾಂಚ್ ಅವ್ರು ಓಪನ್ ಮಾಡ್ತಾ ಇರೋದು. ಸೊ ಹಾಗಾಗಿ ನೀನೇ ಹೋಗ್ಬೇಕು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಅಂದ್ರು. ಸೊ ಅದಕ್ಕೋಸ್ಕರ ಬಂದೆ. ಬಟ್ ಇಲ್ಲಿ ಬಂದ್ಮೇಲೆ ನನ್ಗನ್ನಿಸ್ತು ನಾನು ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಇಟ್ ಇಸ್ ವರ್ತ್ ಇಟ್. ನನ್ನ ಒಂದಿಷ್ಟು ಸಮಯನ ನಾನು ಇಲ್ಲಿ ಕಳೆದಿದ್ದು ತುಂಬಾ ಖುಷಿ ಆಯ್ತು. ಒಂದಿಷ್ಟು ಸಮಯನ ಅವ್ರಿಗಾಗಿ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ತೃಪ್ತಿ ಇದೆ ನನಗೆ. ನಾನು ತುಂಬಾ ಬಲಿಷ್ಠವಾದವರಿಗೆ ಒಂದಷ್ಟು ಶುಭ ಹಾರೈಕೆಗಳನ್ನ ಕೊಡೋದಕ್ಕೆ ಬಂದೆ ಅಂತ ಹೇಳಿ. ಅಂಡ್ ನಮ್ಮ ದೀಪು ಅವರು ಕಳೆದ 10 ವರ್ಷಗಳಿಂದ ಈ ಒಂದು ಅಕಾಡೆಮಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಈಗ 2.5 ವರ್ಷದ ಹಿಂದೆ ಅವರು ಒಂದು ತಮ್ಮದೇ ಆದ ಒಂದು ಮೇಕಪ್ ಅಕಾಡೆಮಿಯನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಅಥವಾ ನಿಮ್ಮ ಮನೇಲಿ ಆಗುವಂತಹ ಬ್ಯೂಟಿಫುಲ್ ಫಂಕ್ಷನ್ಸ್ ಗೆ ನೀವು ಕೂಡ ಕ್ಯೂಟ್ ಆಗಿ ಕಾಣ್ಬೇಕು, ಬ್ಯೂಟಿಫುಲ್ ಆಗಿ ಕಾಣ್ಬೇಕು, ಫೋಟೋ ಎಲ್ಲ ಚೆನ್ನಾಗಿ ಕಾಣ್ಬೇಕು ಅಂತ ಹೇಳಿ. ಯಾಕಂದ್ರೆ ಪ್ರತಿ ವರ್ಷ ಮದ್ವೆ ಆಗಲ್ಲ, ಪ್ರತಿ ವರ್ಷ ಮನೇಲಿ ನಾವು ಸೆಲೆಬ್ರೇಷನ್ಸ್ ಗಳು ಮಾಡಲ್ಲ. ಅವೆಲ್ಲ ನಮ್ಗೊಂದು ಮೆಮೊರಿ. ಸೊ ಆ ಮೆಮೊರೀಸ್ ಅಲ್ಲಿ ನಾವು ನಾಳೆ ದಿನ ಫೋಟೋ ನೋಡ್ಬೇಕಾದ್ರೆ ನಾನು ಎಷ್ಟೋ ಸರಿ ಅನ್ಕೊಂಡ್ಬಿಟ್ಟು ಏನು ಹೋಗ್ರಿ ಚೆನ್ನಾಗಿ ಕಾಣ್ತಾ ಇಲ್ಲ ಇದ್ರಲ್ಲಿ ಅಂತ. ಸೊ ಎಕ್ಸಿಬಿಷನ್ಸ್ ಎಲ್ಲ ಬೇಡ, ನಮ್ ದೀಪ್ ಅವ್ರು ಇಲ್ಲೇ ಇದಾರೆ, ಕಾಂಟ್ಯಾಕ್ಟ್ ಮಾಡಿ ನೀಟಾಗಿ ಮೇಕಪ್ ಮಾಡಿಸ್ಕೊಳ್ಳಿ, ಒಳ್ಳೊಳ್ಳೆ ಫೋಟೋ ತಕೊಂಡ್ ಮನೆ ತುಂಬಾ ಹಾಕೊಳ್ಳಿ. ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದ ಕಾಲದಲ್ಲಿ ನಾವು ಎಷ್ಟು ಚೆನ್ನಾಗಿದ್ವಿ ಅಂತ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ಗೊಂದು ಒಳ್ಳೆ ಮೆಮೊರೀಸ್ ಇನ್ನೊಂದಿಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದು. ಸೊ ಇಲ್ಲಿ ಬರೀ ಮೇಕಪ್ ಅಷ್ಟೇ ಅಲ್ಲದೆ ನೈಲ್ ಆರ್ಟ್ ಕೂಡ ಇದೆ ಈ ಸ್ಟುಡಿಯೋದಲ್ಲಿ. ಸೊ ಅದನ್ನು ಕೂಡ ಕಲ್ತ್ಕೊಳ್ಳಬಹುದು. ನೈಲ್ ಆರ್ಟ್ ಬೇಕಿದ್ದಲ್ಲಿ ಬಂದು ಮಾಡಿಸ್ಕೊಳ್ಳಬಹುದು. ಆ ತರ ಎಲ್ಲಾ ರೀತಿಯ ಫೆಸಿಲಿಟಿ ಇದೆ. ದಿಸ್ ಇಸ್ ಲೈಕ್ ಸೋ ನೀಟ್. ಚಿಕ್ಕದಾದ್ರೂ ಚೊಕ್ಕದಾಗಿದೆ ಅಂತ ಹೇಳ್ತಾರಲ್ಲ, ಆ ತರ ತುಂಬಾ ನೀಟ್ ಆಗಿದೆ. ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಕ್ಕಾಗಿ ದೀಪು ಹಾಗೆ ಅವರ ಜೊತೆ ಇರುವಂತಹ ಎಲ್ಲಾ ಸಹಾಯಕರು, ಸಂಗಡಿಗರು, ಸಂಬಂಧಿಕರು, ಎಲ್ರಿಗೂ, ಸ್ನೇಹಿತರು ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನಾನು ಇಲ್ಲಿ ಮರ್ಸೂರ್ ಗೇಟ್ ಅಲ್ಲಿ ನನ್ನ ಸೆಕೆಂಡ್ ಬ್ರಾಂಚ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ, ದೀಪು ಮೇಕಪ್ ಸ್ಟುಡಿಯೋ ಅನ್ನೋ ಒಂದು ಹೆಸರಿನಲ್ಲಿ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಆನೇಕಲ್ಲಲ್ಲಿ ನಂದು ಒಂದು ಬ್ರಾಂಚ್ ಇದೆ. ಇದು ಸೆಕೆಂಡ್ ಬ್ರಾಂಚ್ ಅನ್ನ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲಾ ಜನರಿಗೂ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ತುಂಬಾ ಕಡಿಮೆ ಬೆಲೆನಲ್ಲಿ ಸರ್ವಿಸಸ್ ನ ಕೊಡ್ತಾ ಇದ್ದೀನಿ. ಹಾಗೆ ತುಂಬಾ ಕಡಿಮೆ ಬೆಲೆನಲ್ಲಿ ಮೇಕಪ್ ಕೋರ್ಸು, ನೇಲ್ ಆರ್ಟ್ ಕೋರ್ಸು, ಹಾಗೆ ಸ್ಯಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್ ಕೋರ್ಸಸ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಬಂದು ನನ್ನ ಒಂದು ದೀಪು ಮೇಕಪ್ ಸ್ಟುಡಿಯೋನಲ್ಲಿ ವಿಸಿಟ್ ಮಾಡಿ, ಸರ್ವಿಸ್ ತಗೊಳ್ಳಿ, ಟ್ರೈನಿಂಗ್ ಮಾಡಿ. ಒಂದ್ಸತಿ ವಿಸಿಟ್ ಮಾಡಿ ಸರ್ವಿಸ್ ನ ತಗೊಳ್ಳಿ. ಡೆಫಿನೆಟ್ ಆಗಿ ನೀವು ಬರ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ವೇಟ್ ಮಾಡ್ತಾ ಇರ್ತೀನಿ ನಮ್ಮ ಮರ್ಸೂರ್ ಗೇಟ್ ಸುತ್ತಮುತ್ತ ಇರುವಂತಹ ಜನರಿಗೋಸ್ಕರ. ಥ್ಯಾಂಕ್ ಯು ಹೆಣ್ಮಕ್ಳು.